ಸಮಾಂತರ ಶ್ರೇಣಿಯ ಲೆಕ್ಕಗಳನ್ನು ಈಗ ಮಾಡ್ತಾ ಇದ್ದೇನೆ. ಪುಟ 10ರಲ್ಲಿ ಇರುವಂತಹ ಉದಾಹರಣೆ 3 ಈ ಲೆಕ್ಕವನ್ನು ನಾವೀಗ ನೋಡ್ತಾ ಇದ್ದೇವೆ. ನೋಡಿ, ಇಲ್ಲಿ 2 ಲೆಕ್ಕಗಳಿದ್ದಾವೆ. ಸೊ ಒಂದು ಲೆಕ್ಕ 21, 18, 15 ... ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದವು -81 ಆಗಿದೆ ಅನ್ನುವಂಥದ್ದು. ನೋಡಿ, ಇಷ್ಟು ಭಾಗ ಒಂದು ಲೆಕ್ಕವನ್ನು ಹೊಂದಿದ್ರೆ, ಇನ್ನೊಂದು ಯಾವುದೇ ಪದ 0 ಆಗಿದೆಯೇ, ನಿಮ್ಮ ಉತ್ತರಕ್ಕೆ ಕಾರಣ ಕೊಡಿ ಅನ್ನುವುದು ಎರಡನೇ ಲೆಕ್ಕ. ನೋಡಲಿಕ್ಕೆ ಒಂದೇ ಲೆಕ್ಕ ಥರ ಇದೆ, ಬಟ್ 2 ರೀತಿಯಲ್ಲಿ ನಾವು ಲೆಕ್ಕವನ್ನು ಮಾಡಬೇಕಾಗತ್ತೆ. ತುಂಬ ಸುಲಭವಾಗಿದೆ ಈ ಲೆಕ್ಕ. ನೋಡೋಣ ಹೇಗೆ ಮಾಡೋದು ಅಂತ. ಸೊ ಮೊದಲನೇದಾಗಿ ನಾನೇನು ಮಾಡ್ತೀನಿ ಅಂತಂದರೆ, ಇಲ್ಲಿ ಸಮಾಂತರ ಶ್ರೇಣಿ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ತಾ ಇದ್ದೀನಿ. ಸೊ ಸಮಾಂತರ ಶ್ರೇಣಿ ಏನಿದೆ ಅಂತಂದರೆ 21 ಮೊದಲನೇ ಪದ, ಎರಡನೇ ಪದ 18, ಮೂರನೇ ಪದ 15, ಇದೇ ಥರ ಮುಂದುವರಿಯುತ್ತೆ. ಎಷ್ಟೋ ಒಂದು ಪದ, ಯಾವುದೋ ಒಂದು ಕೊನೆಯ ಪದ -81 ಇದೆ. ಈ -81 ಎಷ್ಟನೇ ಪದ ಆಗಿದೆ ಅನ್ನೋದನ್ನ ಮೊದಲನೇದಾಗಿ ನಾವು ಕಂಡುಹಿಡಿಬೇಕಾಗಿದೆ. ಸೊ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಈ ಲೆಕ್ಕದಲ್ಲಿ ಏನೆಲ್ಲ ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಫಸ್ಟ್ ಅದನ್ನು ಬರ್ಕೊಳ್ತಾ ಹೋಗೋಣ. ಏನು ಮಾಹಿತಿ ಕೊಟ್ಟಿದ್ದಾರೆ? ಈ ಶ್ರೇಣಿಯ ಮೊದಲನೇ ಪದ ನಮಗೆ ಕಾಣಿಸ್ತಾ ಇದೆ, ದಟ್ ಈಸ್ ಎ ಇಸ್ ಈಕ್ವಲ್ ಟು ಮೊದಲನೇ ಪದ ನಿಮಗೆ ಗೊತ್ತು ಯಾವುದು, 21. ಡಿ ಕಂಡುಹಿಡಿದು ಹೇಗೆ? ಡಿ ಕಂಡುಹಿಡಿಯೋದು ಎರಡನೇ ಪದದಿಂದ ಒಂದನೇ ಪದವನ್ನು, ದಟ್ ಈಸ್ A2 ನೀವು ಯಾವುದು ಅಂತ ಗುರುತು ಮಾಡಿಕೊಂಡು A1 ಪದ ಯಾವುದಿದೆ ಅದನ್ನು ಕಳೆದು ಬಿಟ್ಟರೆ ಇದು A1, ಹಾಗೆ ಇದು A2. ಸೊ ನಾವು ಡಿ ಯನ್ನು ಕಂಡುಹಿಡಿಬೇಕಾದ್ರೆ A2 ಇಂದ A1 ಕಳೆದ್ರೆ ನಮಗೆ ಸಾಮಾನ್ಯ ವ್ಯತ್ಯಾಸ ಅಥವಾ ಡಿ ಅಂತ ಏನು ಕರಿತೀವಿ ಅದು ಗೊತ್ತಾಗುತ್ತೆ. ಸೊ ಇಲ್ಲಿ ಡಿ ನ ಕಂಡುಹಿಡಿತಾ ಇದ್ದೇವೆ. ಎರಡನೇ ಪದ ಯಾವುದು, 18 ಮೈನಸ್ ಒಂದನೇ ಪದ ಯಾವುದು, 21. ಕಳೆದಾಗ ಏನಾಗುತ್ತೆ ನೋಡಿ, 18 ಮುಂದೆ ಪ್ಲಸ್ ಚಿಹ್ನೆ ಇದೆ, 21 ಮುಂದೆ ಮೈನಸ್ ಚಿಹ್ನೆ ಇದೆ. ಹಾಗಾಗಿ ಎರಡು ಸಂಖ್ಯೆಗಳು ಬೇರೆ ಬೇರೆ ಚಿಹ್ನೆಗಳನ್ನು ಹೊಂದಿದ್ದಾವೆ, ಅಂದರೆ ವಿಜಾತೀಯ ಚಿಹ್ನೆಗಳನ್ನು ಹೊಂದಿದ್ದಾವೆ. ಹೀಗಿದ್ದಾಗ ನಾವು ದೊಡ್ಡ ಸಂಖ್ಯೆ ಅಂದರೆ ಯಾವುದು, 21ರಿಂದ ಚಿಕ್ಕ ಸಂಖ್ಯೆ ಆದಂತಹ 18 ಕಳಿತೇವೆ. ಕಳೆದ್ಬಿಡಿ, ಏನಾಗುತ್ತೆ, 21ರಿಂದ 18 ಕಳೆದ್ರೆ 3 ಬರುತ್ತೆ. ಆದರೆ ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನು ಹಾಕಬೇಕು, ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್ ಇದೆ, ಸೊ -3 ಆಗುತ್ತೆ. ಸೊ ಡಿ ಇಸ್ ಈಕ್ವಲ್ ಟು ಎಷ್ಟು, -3 ಆಗುತ್ತೆ. ಮೊದಲನೇ ಪದ 21 ಆಯಿತು, ಡಿ ಇಸ್ ಈಕ್ವಲ್ ಟು -3 ಆಯಿತು. ಮತ್ತೆ ಇನ್ನೇನು ಮಾಹಿತಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಸದ್ಯಕ್ಕೆ ಕೊನೆಯ ಪದ ಅಂತ ಅವ್ರು ಕೊಟ್ಟಿಲ್ಲ, ಎಷ್ಟನೇ ಪದವು -81 ಆಗಿದೆ ಅಂತ ಕೊಟ್ಟಿರೋದ್ರಿಂದ ನಾವು ಅಂದುಕೊಳ್ಳೋಣ ಕೊನೆಯ ಪದ ದಟ್ ಈಸ್ AN ಈಸ್ ಈಕ್ವಲ್ ಟು -81 ಆಗಿದೆ ಅಂತ ಭಾವಿಸೋಣ. ಎಷ್ಟನೇ ಪದ ಅಂತ ಕೇಳಬೇಕಾಗಿರೋದ್ರಿಂದ ಎನ್ ಅನ್ನುವುದು ಪದಗಳ ಸಂಖ್ಯೆಯನ್ನು ಸೂಚಿಸುತ್ತೆ, ಅಂದರೆ ಕೊನೆಯ ಪದವನ್ನು ಸೂಚಿಸುತ್ತೆ. ಸೊ 81 ಅನ್ನೋದು ಎಷ್ಟನೇ ಪದವಾಗಿದೆ ಅಂತ ನಾವು ಕಂಡುಹಿಡಿಬೇಕಾಗಿರೋದ್ರಿಂದ ಎನ್ನನ್ನು ಕಂಡುಹಿಡಬೇಕು. ಸೂತ್ರದಲ್ಲಿ ಎನ್ ಎಲ್ಲಿರುತ್ತೋ ಅಲ್ಲಿ ಹಾಗೇನೆ ಬರ್ಕೊಳ್ಳೋಣ. ಹಾಗಾಗಿ ಎನ್ನನ್ನು ಕ್ವಶನ್ ಮಾರ್ಕ್ ಅಂತ ಬರ್ಕೊಳ್ತಾ ಇದ್ದೇನೆ. ಈಗ ಸೂತ್ರ ಏನು ಹೇಳುತ್ತೆ, ಸೂತ್ರನ ನಾನಿಲ್ಲಿ ಬರಿತಾ ಇದ್ದೀನಿ. AN ಈಸ್ ಈಕ್ವಲ್ ಟು ಮೊದಲನೇ ಪದ ದಟ್ ಈಸ್ ಎ ಬ್ರಾಕೆಟ್ n-1 ಇಂಟು ಡಿ. ಇದು ಸೂತ್ರ, ನಿಮಗೆಲ್ಲರೂ ಗೊತ್ತಿದೆ ಈ ಸೂತ್ರ. ಈಗ ಇದಕ್ಕೆ ಬೆಲೆಯನ್ನು ಹಾಕ್ತಾ ಇದ್ದೀನಿ. AN ಬೆಲೆ ಗೊತ್ತಿದೆ ನಮಗೆ, ದಟ್ ಈಸ್ -81 ಈಸ್ ಈಕ್ವಲ್ ಟು ಎ ಬೆಲೆ ಗೊತ್ತಿದೆ ನಮಗೆ 21 ಪ್ಲಸ್ 21 -21 ಅಲ್ಲ ಪ್ಲಸ್ 21 ಪ್ಲಸ್ ಎನ್ನ ಬೆಲೆ ಗೊತ್ತಿಲ್ಲ, ಹಾಗಾಗಿ ಎನ್ನನ್ನು ಹಾಗೆ ಬರ್ಕೊಡ್ತೀನಿ -1. ಡಿ ಬೆಲೆ ಗೊತ್ತಿದೆ, ದಟ್ ಈಸ್ -3. ಸಾಧ್ಯ ಆದಷ್ಟು ಮೈನಸ್ ಇದ್ದಾಗೆಲ್ಲ ಬ್ರಾಕೆಟನ್ನು ಹಾಕೊಳ್ಳಿ. ಸೊ ಈ ಥರ ಇದ್ದಾಗ ಏನು ಮಾಡಿ ಅಂತಂದರೆ, ಸದ್ಯಕ್ಕೆ ಸುಲಭವಾಗಿ ಸಿಂಪ್ಲಿಫೈ ಮಾಡೋದನ್ನು ನೋಡೋಣ. 21ನ್ನ ಈಕ್ವಲ್ಸಿಂದ ಈ ಕಡೆ ತಗೊಳ್ತಾ ಇದ್ದೀನಿ. ಈಕ್ವಲ್ಸಿಂದ ಯಾವಾಗ ಈ ಕಡೆ ಬರುತ್ತೆ ಅದು ಏನಾಗುತ್ತೆ, -81 ಎಡಭಾಗದಲ್ಲೇ ಇದೆ. ಬಲಭಾಗದಲ್ಲಿ ಇರುವಂತಹ 21 ಎಡಭಾಗಕ್ಕೆ ಬಂದಾಗ ಏನಾಗುತ್ತೆ ಅಂದರೆ +21 ಇದ್ದಿದ್ದು -21 ಆಗುತ್ತೆ. ಸೊ -21 ಈಸ್ ಈಕ್ವಲ್ ಟು ಈ n-1 ಅಂತ ಏನಿದೆಯೋ
ಈ n-1 ಅಂತ ಏನಿದೆಯೋ ಇದನ್ನ ನೋಡ್ತೋದ್ರೆ n-1 ಹಾಗೆ -3 ಪರಸ್ಪರ ಗುಣಿಸಲ್ಪಡ್ತಾ ಇದ್ದಾವೆ. ಗುಣಿಸಲ್ಪಡ್ತಾ ಇರಬೇಕಾದ್ರೆ ಇದನ್ನ ಈ ಕಡೆ ಬರ್ಕೊಂಡು ಇದನ್ನ ಈ ಕಡೆ ಬರ್ಕೊಂಡ್ರೆ ತಪ್ಪಾಗಲ್ಲ. ಸೊ ಹಾಗಾಗಿ ಹೇಗೆ ಬರ್ಕೊಳ್ತಾ ಇದ್ದೀನಿ ಅಂದರೆ -3 ಇಂಟು ಬ್ರಾಕೆಟಲ್ಲಿ ಏನಿದೆ n-1 ಹಾಗೆ ಬರ್ಕೊಳ್ತಾ ಇದ್ದೀನಿ. ಸೊ -81 ಹಾಗೆ -21 ಎರಡೂ ಪರಸ್ಪರ ಒಂದೇ ರೀತಿಯಾದಂತಹ ಚಿಹ್ನೆಯನ್ನು ಹೊಂದಿದ್ದಾವೆ. ಇಲ್ಲೂ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ. ಹಾಗಾಗಿ ಚಿಹ್ನೆಗಳು ಒಂದೇ ಇದ್ದಾಗ ಸಂಖ್ಯೆಗಳನ್ನು ನಾವು ಕೂಡಬೇಕು. ಸೊ ಕೂಡ್ತಾ ಇದ್ದೇನೆ. ಇಲ್ಲಿ ಕೂಡಿದಾಗ ಏನು ಬರ್ತದೆ ಅಂದರೆ 1 + 1 2 ಆಗುತ್ತೆ. 8 + 2 102 ಆಗುತ್ತೆ. ಎರಡಕ್ಕೂ ಸಾಮಾನ್ಯವಾಗಿರುವಂತಹ ಚಿಹ್ನೆ ಬರೀಬೇಕು. ದಟ್ ಈಸ್ -102 ಆಗುತ್ತೆ. ಈಸ್ ಈಕ್ವಲ್ ಟು -3 ಇಂಟು n-1. ಸೊ ನನಗೆ n ಬೆಲೆ ಬೇಕಾಗಿರೋದ್ರಿಂದ n-1 ಹಾಗೆ ಇಟ್ಕೊಳ್ತೀನಿ. ಈ ಸಂಖ್ಯೆ -3 ಏನಿದೆ ಅದನ್ನ ಈಕ್ವಲ್ಸಿಂದ ಈ ಕಡೆ ತಗೊಳ್ತೀನಿ. ಈಗ ಇದು ಗುಣಿಸಲ್ಪಡ್ತಾ ಇದೆ, ಹಾಗಾಗಿ ಈ ಕಡೆ ಬಂದಾಗ ಪ್ಲಸ್ ಚಿಹ್ನೆ ಆಗೋದಿಲ್ಲ. ಗುಣಿಸಲ್ಪಡ್ತಾ ಇರೋದ್ರಿಂದ ಇದು ಓರೆ ಗುಣಾಕಾರ ಆಗುತ್ತೆ. ಅಂದರೆ ಈ -3 ಎಲ್ಲಿ ಬರುತ್ತೆ ಅಂದರೆ ಛೇದಕ್ಕೆ ಬರುತ್ತೆ. ಸೊ ಛೇದಕ್ಕೆ ಬಂದಾಗ ಏನಾಗುತ್ತೆ ಅಂತಂದರೆ -102 ಡಿವೈಡೆಡ್ ಬೈ -3 ಆಗುತ್ತೆ. ಈಸ್ ಈಕ್ವಲ್ ಟು n-1 ಆಗುತ್ತೆ. ಮೈನಸ್ ಗೆಟ್ ಕ್ಯಾನ್ಸಲ್ ಆಗುತ್ತೆ. 3 9 ಆಗುತ್ತೆ. 1 ಕ್ಯಾರಿ ಅಂದರೆ 12 ಆಗುತ್ತೆ. ಇದು 3 4 n-1 ಬೆಲೆ ಏನು ಬರುತ್ತೆ ಅಂತಂದರೆ n-1 ಬೆಲೆ ಎಷ್ಟು ಅಂತಂದರೆ ಮೈನಸ್ ಕ್ಯಾನ್ಸಲ್ ಆಗಿರೋದ್ರಿಂದ +34 ಆಗುತ್ತೆ. ನನಗೆ n ಬೆಲೆ ಬೇಕಾಗಿರೋದು n-1 ಬೆಲೆ ಅಲ್ಲ. ಹಾಗಾಗಿ -1 ಈ ಕಡೆ ತಗೊಳ್ತೀನಿ. -1 ಈ ಕಡೆ ತಗೊಂಡಾಗ ಏನಾಗುತ್ತೆ ಅಂತಂದರೆ n ಎಡಭಾಗದಲ್ಲಿ ಉಳ್ಕೊಳ್ತಾ ಇದೆ. -1 ಈ ಕಡೆ ಬಂದಾಗ 34 ಮೊದಲೇ ಇತ್ತು, +1 ಆಗುತ್ತೆ. ಸೊ n ಬೆಲೆ ಏನಾಗುತ್ತೆ ಅಂತಂದರೆ 35 ಆಗುತ್ತೆ. ಇದರ ಅರ್ಥ ಏನು? ಅಂತಂದರೆ -81 ಈ ಸಮಾಂತರ ಶ್ರೇಣಿಯ 35ನೇ ಪದವಾಗಿದೆ ಅಂತ. ಸೊ -81 ಎಷ್ಟನೇ ಪದವಾಗಿದೆ, ಸಮಾಂತರ ಶ್ರೇಣಿಯ ಎಷ್ಟನೇ ಪದವಾಗಿದೆ ಅಂತ ಕೇಳಿರೋದ್ರಿಂದ -81 ಈ ಕೊಟ್ಟಿರುವ ಸಮಾಂತರ ಶ್ರೇಣಿಯ 35ನೇ ಪದವಾಗಿದೆ ಅಂತ ನೀವು ಬರೀಬೇಕು. ಸೊ ಇಲ್ಲಿ ಬರೆಯೋಣ. -81 ಸಮಾಂತರ ಶ್ರೇಣಿಯ 35ನೇ ಪದವಾಗಿದೆ. ಸೊ ಇದು ಮೊದಲನೇ ಭಾಗ ಆಯಿತು, ಲೆಕ್ಕದ ಮೊದಲನೇ ಭಾಗ ಆಯಿತು. ಈಗ ಎರಡನೇ ಭಾಗ ನೋಡೋಣ. ಯಾವುದೇ ಪದ 0 ಆಗಿದೆಯೇ ಅಂತ. ಸೊ 0 ಆಗಿದೆಯೇ ಅಂತಂದರೆ ಈಗ ಏನು ಮಾಡಿದ್ವಿ ಲೆಕ್ಕ ಅದೇ ಥರ ಈ ಸದ್ಯಕ್ಕೆ n ಹೇಗೆ 81 -81 ಅಂತ ತಗೊಂಡ್ವು ಅದೇ ರೀತಿ ಈಗ ಎರಡನೇ ಭಾಗನ ಮಾಡ್ತಾ ಇದ್ದೇನೆ. ಇದನ್ನು ಎರಡನೇ ಭಾಗ ಅಂತ ಕರ್ಕೊಳ್ಳೋಣ. 0 ಆಗಿದೆಯೇ ಅಂತಂದರೆ ಇಲ್ಲಿ an = 0 ಅಂತ ಮಾಡ್ಕೊಳ್ಳೋಣ. ಆಗ ಎಷ್ಟನೇ ಪದ 0 ಆಗಿದೆ ಅಂತ ಕಂಡುಹಿಡಿಯಲಿಕ್ಕೆ ನಮ್ಗೆ ಸುಲಭ ಆಗುತ್ತೆ. ಸೊ ಇಲ್ಲಿ ಇದೇ ಸಮಾಂತರ ಶ್ರೇಣಿಯನ್ನು ತಗೊಳ್ತಾ ಇರೋದ್ರಿಂದ a = 21 ಆಗುತ್ತೆ. d ಈಗಾಗಲೇ ಕಂಡುಹಿಡಿದಿದ್ದೀವಿ -3 ಆಗುತ್ತೆ. ಎಷ್ಟನೇ ಪದ 0 ಆಗಿದೆ ಅಂತ ಕಂಡುಹಿಡಿಯಬೇಕಾಗಿರೋದ್ರಿಂದ n ಕ್ವಶನ್ ಮಾರ್ಕ್ ಹಾಕೊಳ್ಳೋಣ. ಇದೇ ಸೂತ್ರಕ್ಕೆ ನಾನು ಬೆಲೆಯನ್ನು ಹಾಕ್ತಾ ಇದ್ದೇನೆ. ಸೂತ್ರ ಏನಿದೆ an = a + n-1 ಇಂಟು d. ಸೊ ಇಲ್ಲಿ an ಬೆಲೆ ನಾವು ಹಿಂದೆ ಕೊಟ್ಟಿದ್ರು -81 ಅಂತ. ಅದೇ ರೀತಿ ಇಲ್ಲಿ ಕೊಟ್ಟಿರುವಂಥದ್ದು 0 ಅಂತ ಬರ್ಕೊಳ್ತಾ ಇದ್ದೀನಿ. ಈಸ್ ಈಕ್ವಲ್ ಟು a ಮೊದಲನೇ ಪದ ಎಷ್ಟು 21 ಪ್ಲಸ್ n ಗೊತ್ತಿಲ್ಲ, ಹಾಗಾಗಿ n ಹಾಗೆ ಬರ್ಕೊಡ್ತೀನಿ. n-1 d ಗೊತ್ತು, ದಟ್ ಈಸ್ -3. ಸೊ ಈಗ ಈ ಕಡೆ 0 ಇರೋದ್ರಿಂದ 21ನ್ನ ಎಡಭಾಗ ತಗೊಳ್ತಾ ಇದ್ದೀನಿ. ಎಡಭಾಗ ತಗೊಂಡಾಗ ಏನಾಗುತ್ತೆ -21 ಆಗುತ್ತೆ. ಈಕ್ವಲ್ಸ್. ಸೊ ಇದು -3 ಜೊತೆ ಗುಣಿಸಲ್ಪಡ್ತಾ ಇರೋದ್ರಿಂದ n-1 -3 ಜೊತೆ ಗುಣಿಸಲ್ಪಡ್ತಾ ಇರೋದ್ರಿಂದ ಇದನ್ನು ನಾವು ಬದಲು ಮಾಡಿ ಬರ್ಕೊಳ್ಬಹುದು. ದಟ್ ಈಸ್ -3 ಇಂಟು n-1 ಆಗುತ್ತೆ. ಸೊ -3 n-1 ಜೊತೆ ಗುಣಿಸಲ್ಪಡ್ತಾ ಇದೆ.
ನನಗೆ ಎನ್ನ ಬೆಲೆ ಬೇಕಾಗಿರೋದ್ರಿಂದ -3ನ್ನ ಈ ಕಡೆ ಕಳಿಸ್ತೀನಿ. ಈ ಕಡೆ ಕಳಿಸ್ತೀನಿ ಅಂದರೆ ಗುಣಿಸಲ್ಪಡ್ತಾ ಇರೋದ್ರಿಂದ ಈ ಕಡೆ ಬಂದರೆ ಅದೇನಾಗುತ್ತೆ ಅಂದರೆ ಓರೆ ಗುಣಾಕಾರ ಆಗುತ್ತೆ, ಅಂದರೆ ಛೇದಕ್ಕೆ ಬರುತ್ತೆ. ಸೊ ಛೇದಕ್ಕೆ ಬಂದಾಗ ಏನಾಗುತ್ತೆ ಅಂತಂದರೆ -21/-3 ಆಗುತ್ತೆ, ಈಸ್ ಈಕ್ವಲ್ ಟು n-1 ಆಯಿತು. ಮೈನಸ್ ಗೆಟ್ ಕ್ಯಾನ್ಸಲ್, 3 7 21 ಆಯಿತು. ಸೊ n ಈಸ್ ಈಕ್ವಲ್ ಟು 7 ಆಯಿತು. ನನ್ನ ಬೆಲೆ ಕಂಡುಹಿಡಿಯಬೇಕಾಗಿರೋದ್ರಿಂದ n-1 ಈಸ್ ಈಕ್ವಲ್ ಟು 7 ಆಗಿದೆ. ಈ -1ನ್ನು ಆ ಕಡೆ ಕಳಿಸ್ಕೊಳ್ತೀನಿ. ದಟ್ ಈಸ್ n ಈಸ್ ಈಕ್ವಲ್ ಟು 7 + 1 ಆಗುತ್ತೆ. n ಬೆಲೆ ಎಷ್ಟಾಗುತ್ತೆ ಅಂತಂದರೆ 8 ಆಗುತ್ತೆ. ಸೊ 8ನೇ ಪದ ಅಂದರೆ ಈ ಸಮಾಂತರ ಶ್ರೇಣಿಯ 8ನೇ ಪದವು 0 ಆಗಿರುತ್ತದೆ ಅನ್ನೋದು ಈಗ ನಾವು ಮಾಡಿದಂತಹ ಲೆಕ್ಕದಿಂದ ಗೊತ್ತಾಗುತ್ತೆ. ಸೊ 0 ಅನ್ನೋದು ಈ ಸಮಾಂತರ ಶ್ರೇಣಿಯಲ್ಲಿ ಇದೆ, ಅದು 8ನೇ ಪದವಾಗಿದೆ ಅಂತ ನೀವು ನಿಮ್ಮ ಉತ್ತರವನ್ನು ಬರೀಬೇಕು. ಸೊ ಈ ಲೆಕ್ಕವನ್ನು ನೀವು ನಿಮ್ಮ ಪುಸ್ತಕದಲ್ಲಿ ಬರೆದುಕೊಳ್ಳಿ. ಉದಾಹರಣೆ 5 ಪುಟ 11ರಲ್ಲಿ ಇರುವಂತಹ ಪಠ್ಯಪುಸ್ತಕದ ಪುಟ 11ರಲ್ಲಿ ಇರುವಂತಹ ಉದಾಹರಣೆ 5 ಈ ಲೆಕ್ಕವನ್ನು ಮಾಡ್ತಾ ಇದ್ದೇನೆ. ಒಂದು ಸಮಾಂತರ ಶ್ರೇಣಿಯ 3ನೇ ಪದ 5 ಆಗಿದೆ. ನಿಧಾನಕ್ಕೆ ಓದ್ಕೊಳ್ಳಿ. ಇಲ್ಲೇನು ಓದ್ತಾ ಇದ್ದೀರಾ ಅದನ್ನು ಬರೀತಾ ಇದ್ದೀನಿ. ಒಂದು ಸಮಾಂತರ ಶ್ರೇಣಿ ಇದೆ, ಯಾವುದು ಅಂತ ಕೊಟ್ಟಿಲ್ಲ. 3ನೇ ಪದನ ಹೆಂಗೆ ಬರಿತೀವಿ ನಾವು? A3 ಅಂತ ಬರಿತೀವಿ. 3ನೇ ಪದ ಏನಾಗಿದೆ? 5 ಆಗಿದೆ, 5 ಆಗಿದೆ. ನೆಕ್ಸ್ಟ್ 7ನೇ ಪದ ಅಂತಂದರೆ ಹೇಗೆ ಬರಿತೀವಿ? A7 ಅಂತ ಬರೀತೇವೆ. 7ನೇ ಪದ ಏನಾಗಿರುತ್ತೆ? 9 ಆಗಿರುತ್ತೆ ಅಂತ ಹೇಳಿದ್ದಾರೆ. ಆದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ. ನೋಡಿ, ಇಲ್ಲಿ ಬೇರೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ. A3 ಹಾಗೆ A7 ಅದರ ಬೆಲೆಗಳೆಷ್ಟು ಅಂತ ಕೊಟ್ಟಿದ್ದಾರೆ. ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ. ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಕ್ಕೆ ಹೇಳ್ತಿದ್ದಾರೆ. ಹೇಗೆ ಕಂಡುಹಿಡಿಯೋದು? ಸೊ ಈಗ A3ಯನ್ನು ಹೇಗೆ ಬರಿಬೋದು ಅಂತಂದರೆ, ನಿಮಗೆ ಈಗಾಗಲೇ ಹಿಂದೆ ಹೇಳಿದ್ದೇನೆ. A3ಯನ್ನು ಮೊದಲನೇ ಪದಕ್ಕೆ 2D ಅನ್ನು ಸೇರಿಸಿದ್ರೆ ನಮಗೆ 3ನೇ ಪದ ಬರುತ್ತೆ. ಈ ಹಿಂದೆ ನಾನು ನಿಮಗೆ ಸೂತ್ರವನ್ನು ಹೇಗೆ ಬರೆಯೋದು ಅಂತ ಹೇಳ್ತಾ ಇರಬೇಕಾದ್ರೆ ನೀವು ನೋಡಿದಿರಿ. A3 ಯಾವಾಗ ಬರುತ್ತೆ ಅಂದರೆ 3ನೇ ಪದ ಶ್ರೇಣಿಯ 3ನೇ ಪದ ಯಾವಾಗ ಬರುತ್ತೆ ಅಂತಂದರೆ, ಮೊದಲನೇ ಪದಕ್ಕೆ 2D ಅನ್ನು ಸೇರಿಸಿದ್ರೆ 3ನೇ ಪದ ಬರುತ್ತೆ. ಅದನ್ನು ಹೇಗೆ ಬರೀಬೋದು? A + 2D. ಅದರ ಬೆಲೆ ಎಷ್ಟು? 5 ಅಂತ ಕೊಟ್ಟಿದ್ದಾರೆ. ಇದನ್ನು ಈಕ್ವೇಷನ್ ನಂಬರ್ 1 ಅಂತ ಕರೆಯೋಣ. ಅದೇ ರೀತಿ ಇದನ್ನು ಬರೆದ್ರೆ A7 ಹೇಗೆ ಬರೀಬೋದು? ಮೊದಲನೇ ಪದಕ್ಕೆ 6D ಅನ್ನು ಸೇರಿಸಿದಾಗ ನಮಗೆ A7 ಬರುತ್ತೆ. ಅದರ ಬೆಲೆ ಕೂಡ ಕೊಟ್ಟಿದ್ದಾರೆ. ದಟ್ ಈಸ್ 9 ಅಂತ ಕರೆಯೋಣ. ಇದನ್ನು ಈಕ್ವೇಷನ್ ನಂಬರ್ 2 ಅಂತ ಕರೀರಿ. ಈಗ ಏನು ಮಾಡಿ ಅಂತಂದರೆ, ಈಕ್ವೇಷನ್ ನಂಬರ್ 2 ಇಂದ ಈಕ್ವೇಷನ್ ನಂಬರ್ 1 ಕಳೆದ್ಬಿಡಿ. ಸರ್, ಯಾಕೆ ಹೆಂಗೆ ಗೊತ್ತಾಗುತ್ತೆ ನಮಗೆ ಯಾವುದರಿಂದ ಯಾವುದನ್ನು ಕಳಿಬೇಕು ಅಂತಂದರೆ, ಇದು ನೋಡಿ, ಸಾಮಾನ್ಯವಾಗಿ ನಾವು ಇಲ್ಲಿ 2 ಬೀಜಾಕ್ಷರಗಳಿದ್ದಾವೆ. ಇಲ್ಲಿ A ಅಂತ ಇದೆ, D ಅಂತ ಇದೆ. ಇಲ್ಲೂ ಕೂಡ A ಅಂತ ಇದೆ, D ಅಂತ ಇದೆ. ಹೀಗೆ 2 ಚರಾಕ್ಷರಗಳನ್ನು ಹೊಂದಿರತಕ್ಕಂತಹ 2 ಸಮೀಕರಣಗಳು ಇದ್ದಾಗ ಯಾವುದಾದ್ರೂ ಒಂದು ಚರಾಕ್ಷರನ ನಾವು ಕ್ಯಾನ್ಸಲ್ ಮಾಡ್ಕೊಳ್ಬೇಕಾಗತ್ತೆ. ಸದ್ಯಕ್ಕೆ ನಾನು ಏನನ್ನ ಯೋಚನೆ ಮಾಡ್ತಾ ಇದ್ದೀನಿ ಅಂತಂದರೆ, A ಅನ್ನುವಂಥದ್ದು ಏನಿದೆ ಇಲ್ಲಿ, ಇದರ ಸಹಗುಣಕ 1 ಇದೆ, ಇದರ ಸಹಗುಣಕ 1 ಇದೆ. ಇದನ್ನು ಕ್ಯಾನ್ಸಲ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ದೊಡ್ಡ ಸಂಖ್ಯೆ ಇಲ್ಲಿ 9 ಇದೆ, ಹಾಗೆ ಇಲ್ಲಿ 5 ಇದೆ, ಇಲ್ಲಿ 6 ಇದೆ, ಇಲ್ಲಿ 2 ಇದೆ. ಯಾವುದು ದೊಡ್ಡ ಸಂಖ್ಯೆ ಇದೆಯೋ ಅದನ್ನು ಮೊದಲು ಬರ್ಕೊಳ್ತಾ ಇದ್ದೀನಿ, ಚಿಕ್ಕ ಸಂಖ್ಯೆ ಇರೋದನ್ನು ನಂತರ ಬರ್ಕೊಳ್ತಾ ಇದ್ದೀನಿ. ಸೊ ಹಾಗಾಗಿ 2ನೇ ಸಮೀಕರಣದಿಂದ 1ನೇ ಸಮೀಕರಣವನ್ನು ಕಳೀತಾ ಇದ್ದೀನಿ. ನಾನೀಗ ಬರ್ಕೊಳ್ತೀನಿ ನೋಡಿ. 2ನೇ ಸಮೀಕರಣವನ್ನು ಮೊದಲು ಬರ್ಕೊಳ್ತೀನಿ. ದಟ್ ಈಸ್ A + 6D ಈಸ್ ಈಕ್ವಲ್ ಟು 9. ಇದು 2ನೇ ಸಮೀಕರಣ. ಅದರ ಕೆಳಗಡೆನೆ 1ನೇ ಸಮೀಕರಣ ಬರ್ಕೊಳ್ತಾ ಇದ್ದೀನಿ. ದಟ್ ಈಸ್ A + 2D ಈಸ್ ಈಕ್ವಲ್ ಟು
5 ಏನು ಮಾಡಬೇಕು ಅಂತ ಹೇಳಿದ್ದಾರೆ, ಕಳೀಬೇಕು ಅಂತ ಹೇಳಿದ್ದಾರೆ. ಸೊ ಕಳೆದಾಗ ಏನಾಗುತ್ತೆ ಅಂದರೆ ಎರಡನೇ ಸಮೀಕರಣ ಏನಿದೆಯಲ್ಲ, ಕೆಳಗಡೆ ಇದೆಯಲ್ಲ ಸಮೀಕರಣ, ಈ ಕೆಳಗಡೆ ಇರುವ ಸಮೀಕರಣದ ಚಿಹ್ನೆಗಳು ಬದಲಾಗ್ತವೆ. ಅಂದರೆ ಇಲ್ಲೇನಿದೆ ಚಿಹ್ನೆ, ಏನೂ ಇಲ್ಲ ಅಂದರೆ ಪ್ಲಸ್ ಇದೆ, ಆ ಚಿಹ್ನೆ ಪ್ಲಸ್ ಇದ್ದದ್ದು ಏನಾಗುತ್ತೆ ಅಂದರೆ ಮೈನಸ್ ಆಗುತ್ತೆ. ಹಾಗೆ ಇಲ್ಲೇನಿದೆ ಚಿಹ್ನೆ ಪ್ಲಸ್ ಇದೆ, ಅದೇನಾಗುತ್ತೆ ಅಂದರೆ ಮೈನಸ್ ಆಗುತ್ತೆ. ಕಳಿಬೇಕಾದಾಗ ನೋಡಿ ಮೈನಸ್ ಮಾಡ್ತಾ ಇದ್ದೀವಿ ಅಂದರೆ ಏನು ಚಿಹ್ನೆ ಇದೆಯೋ ಅದು ಬದಲಾಗಬೇಕು. ಇಲ್ಲಿ ಮೈನಸ್ ಇದ್ರೆ ಪ್ಲಸ್ ಆಗ್ತಾ ಇತ್ತು, ಆದರೆ ಇಲ್ಲಿ ಪ್ಲಸ್ ಇದೆ, ಹಾಗಾಗಿ ಮೈನಸ್ ಮಾಡ್ತಾ ಇದ್ದೇನೆ. ಹಾಗೆ ಇಲ್ಲೂ ಕೂಡ ಇಲ್ಲಿ ಏನೂ ಇಲ್ಲ ಅಂದರೆ ಪ್ಲಸ್ ಇದೆ, ಅದನ್ನು ಬದಲಾಯಿಸಿದಾಗ, ಚಿಹ್ನೆ ಬದಲಾಯಿಸಿದಾಗ ಅದು -5 ಆಗುತ್ತೆ. ಸೊ ಇವಾಗ ನೋಡೋಣ. ಈಗ ನೋಡಿ ಇಲ್ಲಿ ಪ್ಲಸ್ ಎ ಇದೆ, ಇಲ್ಲಿ ಏನೂ ಇಲ್ಲ ಅಂದರೆ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಪ್ಲಸ್ ಎ ಮೈನಸ್ ಎ ಏನಾಗುತ್ತೆ ಅಂತಂದರೆ ಕ್ಯಾನ್ಸಲ್ ಆಗುತ್ತೆ ಅಥವಾ 0 ಬರುತ್ತೆ. ನಾನು 0 ಬರೀಕ್ಕೆ ಹೋಗ್ತಾ ಇಲ್ಲ, ಅಲ್ಲೇ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ನೋಡಿ +6D ಇದೆ. ಇಲ್ಲಿ ಯಾವ ಚಿಹ್ನೆ ಇದು? ಈಗ ಹಳೆ ಚಿಹ್ನೆ ಇತ್ತಲ್ಲ ಪ್ಲಸ್, ಅದಲ್ಲ. ಈಗ ನಾವು ಕಳೀತಾ ಇದ್ದೀವಿ ಅನ್ನೋದು ಚಿಹ್ನೆ ಬದಲಾಗಿದೆ, ಇದು ಚಿಹ್ನೆ ಆಗುತ್ತೆ. ಇಲ್ಲಿ +6D ಇದೆ, ಇಲ್ಲಿ -2D ಇದೆ. ಸೊ ದೊಡ್ಡ ಸಂಖ್ಯೆ 6D ಇಂದ ಚಿಕ್ಕ ಸಂಖ್ಯೆ 2Dಯನ್ನು ಕಳಿಬೇಕು. ಚಿಹ್ನೆಗಳು ಬೇರೆ ಬೇರೆ ರೀತಿಯಿಂದ ಕಳಿಬೇಕು. ಕಳೆದಾಗ ಏನು ಬರುತ್ತೆ ಅಂತಂದರೆ 6ರಲ್ಲಿ 2 ಕಳೆದ್ರೆ 4 ಬರುತ್ತೆ. ಡಿ ಅಲ್ಲೇ ಇದೆ, ದೊಡ್ಡ ಸಂಖ್ಯೆಯ ಚಿಹ್ನೆ ಪ್ಲಸ್ ಇದೆ. ಸೊ ಹಾಗಾಗಿ ಪ್ಲಸ್ ಬರಿಬೇಕು. ಬರಿದಿದ್ರೂ ತೊಂದರೆ ಇಲ್ಲ, ಯಾಕೆಂತಂದರೆ ಖಾಲಿ ಜಾಗ ಬಿಟ್ಟಿದ್ರೆ ಅದು ಪ್ಲಸ್ ಅಂತಲೇ ಅರ್ಥ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಮತ್ತೆ ಇಲ್ಲಿ +9 ಇದೆ, ಇಲ್ಲಿ -5 ಇದೆ, ಕಳಿಬೇಕಾಗತ್ತೆ. ಕಳೆದಾಗ ಏನಾಗುತ್ತೆ ಅಂತಂದರೆ +4 ಆಗುತ್ತೆ. ಸೊ ಈಗ ಡಿನ ಬೆಲೆ ಕಂಡುಹಿಡ್ಕೊಳ್ತಾ ಇದ್ದೀನಿ. ಡಿನ ಬೆಲೆ ಬೇಕಾಗಿರೋದ್ರಿಂದ ಡಿನ ಅಲ್ಲೇ ಇಟ್ಕೊಳ್ತೀನಿ. ಈ 4ನ್ನು 4 ಗುಣಿಸಲ್ಪಡ್ತಾ ಇದೆ ಡಿ ಜೊತೆಗೆ. ಈ ಕಡೆ ಈಕ್ವಲ್ಸಿಂದ ಈ ಕಡೆ ಕಳಿಸ್ತೀನಿ ಅಂತಂದರೆ ಇದೆಲ್ಲಿ ಹೋಗುತ್ತೆ ಅಂದರೆ ಛೇದಕ್ಕೆ ಬರುತ್ತೆ, ಒರೆ ಗುಣಕಾರ ಆಗುತ್ತೆ. ದಟ್ ಈಸ್ 4/4 ಆಗುತ್ತೆ, 4 4 ಆಗುತ್ತೆ. ಸೊ ಡಿನ ಬೆಲೆ ಗೊತ್ತಾಯಿತು ನಮಗೆ. ಡಿ ಎಷ್ಟು 1 ಅಂತ ನಮಗೆ ಈಗ ಬಂದಿದೆ. ಸೊ ಡಿಯನ್ನು ಬೆಲೆಯನ್ನು ಉಪಯೋಗಿಸ್ಕೊಂಡು ಈಗ ನಾನೇನು ಮಾಡ್ತೀನಿ ಅಂತಂದರೆ ಎನ ಬೆಲೆ ಕಂಡುಹಿಡಿತೀನಿ. ಹೇಗೆ ಎನ ಬೆಲೆ ಕಂಡುಹಿಡಿತೀನಿ ನೋಡಿ, ಈಕ್ವೇಷನ್ 1ನ್ನು ತಗೊಳ್ತೀನಿ. ಈಕ್ವೇಷನ್ 1 ಏನಿದೆ, a + 2d = 5 ಇದೆ. ಈಗ ಎ ಬೆಲೆ ಗೊತ್ತಿಲ್ಲ, ಹಾಗೆ ಬರ್ಕೊಳ್ತೀನಿ. +2 ಹಾಗೆ ಇರಲಿ. ಡಿನ ಬೆಲೆ ಗೊತ್ತು ನಮಗೆ. ಡಿನ ಬೆಲೆ ಎಷ್ಟು? 1 = 5. ಸೊ ಎ +2 1 ಇದನ್ನು ಗುಣಿಸ್ಬೇಕು. ಬ್ರಾಕೆಟ್ ಅಂದರೆ ಗುಣಿಸ್ತಾ ಇದ್ದೀವಿ. 2 1 2 = 5. ಸೊ ನನಗೆ ಏನ ಬೆಲೆ ಬೇಕಾಗಿರೋದ್ರಿಂದ ಏನು ಇಲ್ಲಿಟ್ಕೊಳ್ತೀನಿ, 2ನ್ನು ಈಕ್ವಲ್ಸಿಂದ ಆ ಕಡೆ ಕಳಿಸ್ತೀನಿ. ನೋಡಿ ಇಲ್ಲಿ ಗುಣಿಸಲ್ಪಡ್ತಾ ಇಲ್ಲ, ಇಲ್ಲಿ ಕೂಡಲ್ಪಡ್ತಾ ಇದೆ. ಹಾಗಾಗಿ ಎ ಈ ಕಡೆ ಹೀಗೆ +2 ಬಂತು ಅಂದರೆ ಈಕ್ವಲ್ಸಿಂದ ಬಲಭಾಗಕ್ಕೆ ಬರ್ತಾ ಇದೆ. 5 ಮೊದಲೇ ಇತ್ತು, +2 ಈ ಕಡೆ ಬಂದಾಗ ಏನಾಗುತ್ತೆ, -2 ಆಗುತ್ತೆ. ದಟ್ ಈಸ್ ಎ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಬೇರೆ ಬೇರೆ ಚಿಹ್ನೆ ಇದೆ. ಆವಾಗ ಏನು ಮಾಡಬೇಕು ಅಂದರೆ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಕಳಿಬೇಕು. ದೊಡ್ಡ ಸಂಖ್ಯೆ 5ರಿಂದ 2ನ್ನು ಕಳೆದಾಗ ಏನಾಗುತ್ತೆ ಅಂದರೆ 3 ಆಗುತ್ತೆ. ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್, ನಾನಿಲ್ಲಿ ಪ್ಲಸ್ ಬರೀತಾ ಇಲ್ಲ, ಹಾಗೆ ಬಿಟ್ಟರೆ ಅದು ಪ್ಲಸ್ ಅಂತ ಅರ್ಥ ಆಗುತ್ತೆ. ಸೊ ಈಗ ಮೊದಲನೇ ಪದ 3 ಆಗಿದೆ, ಹಾಗೆ ಸಾಮಾನ್ಯ ವ್ಯತ್ಯಾಸ 1 ಇದೆ ಅಂತ ಗೊತ್ತಾಗಿದೆ. ಈಗ ನಾವು ಸಮಾಂತರ ಶ್ರೇಣಿಯನ್ನು ಬರೆಯೋದು ತುಂಬ ಸುಲಭ. ನಿಮ್ಗೆ ಆಗಲೇ ಗೊತ್ತಿದೆ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಹೇಗಿರುತ್ತೆ ಅಂತ. ಮೊದಲನೇ ಪದ ಎ, ಅದಕ್ಕೆ ಎರಡನೇ ಪದ ಬೇಕು ಅಂದರೆ ಡಿ ಸೇರಿಸಬೇಕು. ಮೂರನೇ ಪದ ಅಂತಂದರೆ 2D ಸೇರಿಸಬೇಕು. ಇದೇ ಥರ ಕಂಟಿನ್ಯೂ ಮಾಡಿದ್ರೆ ನಮಗೆ ಸಮಾಂತರ ಶ್ರೇಣಿ ಬರುತ್ತೆ. ಸೊ ನಾನೀಗ ಬರಿತಾ ಇದ್ದೀನಿ. ಮೊದಲನೇ ಪದ ಯಾವುದಿದು? 3. ಎರಡನೇ ಪದ ಬೇಕಾದ್ರೆ ಏನು ಮಾಡಬೇಕು? ಮೊದಲನೇ ಪದಕ್ಕೆ ಡಿಯನ್ನು ಸೇರಿಸಬೇಕು. ಡಿನ ಬೆಲೆ ಎಷ್ಟು? 1. ಸೊ ಹಾಗೇನೆ ಮೂರನೇ ಪದ ಬೇಕಾದ್ರೆ ಏನು ಮಾಡಬೇಕು? ಮೊದಲನೇ ಪದಕ್ಕೆ 2D ಸೇರಿಸಬೇಕು. ಸೊ 2 × D ಅಂದರೆ ಎಷ್ಟು? 1. ಇದೇ ಥರ ಕಂಟಿನ್ಯೂ ಮಾಡಿದ್ರೆ ನಮಗೆ ಸಮಾಂತರ ಶ್ರೇಣಿ ಬರುತ್ತೆ. ಸೊ ಏನಾಗುತ್ತೆ, ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 3 + 1 ಏನಾಗುತ್ತೆ? 4. ಇಲ್ಲಿ ನೋಡಿ, ಇಲ್ಲಿ 3 + 2 1 2 ಆಗುತ್ತೆ. ಸೊ 2 + 3 ಎಷ್ಟಾಗುತ್ತೆ? 5 ಆಗುತ್ತೆ. ಸೊ ಇದು ನಮಗೆ ಬೇಕಾದಂತಹ ಸಮಾಂತರ ಶ್ರೇಣಿ ಆಗಿದೆ. ಸೊ ಈ ಲೆಕ್ಕಕ್ಕೆ ಉತ್ತರ ಏನಾಗಿದೆ ಅಂತಂದರೆ, ನಮಗೆ ಬೇಕಾದಂತಹ ಸಮಾಂತರ ಶ್ರೇಣಿ 3 4 5 ಡ್ಯಾಶ್ ಅಂದರೆ ಇತ್ಯಾದಿ, ಇದೇ ಥರ ಮುಂದುವರಿಯುತ್ತೆ ಅನ್ನುವಂಥದ್ದು ಈ ಲೆಕ್ಕಕ್ಕೆ ಉತ್ತರ ಆಗಿದೆ.
ಮಕ್ಕಳ ಲೆಕ್ಕವನ್ನು ಮುಂದುವರಿಸೋಣ. ಮುಂದಿನ ಸಂಚಿಕೆಯಲ್ಲಿ ನಾವು ಇನ್ನೂ ಹೆಚ್ಚಿನ ಲೆಕ್ಕಗಳನ್ನು ಬಿಡಿಸಲು ಪ್ರಯತ್ನ ಮಾಡೋಣ.